ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಮಡಿಕೇರಿ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆ ಇವತ್ತು ರಣರಂಗವಾಗಿತ್ತು. 4 ವರ್ಷಗಳ ಹಿಂದೆ ವಿರಾಜಪೇಟೆಯ ದೊಡ್ಡ ರೇಷ್ಮೆ ಹಡ್ಲುವಿನಲ್ಲಿ ನಿರ್ಮಿತಿ ಕೇಂದ್ರ ಕೈಗೆತ್ತಿಕೊಂಡ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಈ ವಾಗ್ವಾದಕ್ಕೆ ಕೋಲಾಹಲಕ್ಕೆ ಮುಖ್ಯ ಕಾರಣವಾಗಿತ್ತು. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಸುಮಾರು 1,20,00,000 ರೂಪಾಯಿಗಳ ಕಾಮಗಾರಿಯಲ್ಲಿ ಸ್ಪೀಕರ್ ಕೆಜಿ ಬೋಪಯ್ಯ ಮತ್ತು ಇತರೆ ಮುಖಂಡರು ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಸದಸ್ಯೆ ಸರಿತಾ ಪೂರ್ಣಚ್ಚ ಆರೋಪಿಸಿದರು. ಇದರಿಂದಾಗಿ ಗದ್ದಲ ನಿರ್ಮಾಣವಾಯಿತು. ಇದನ್ನು ಒಪ್ಪದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರವಿ ಕುಶಾಲಪ್ಪ ಸಭೆಯಿಂದಲೇ ಹೊರ ನಡೆದರು. ಬಳಿಕ ಸರಿತಾ ಅವರನ್ನು ಸಭೆಯಿಂದ ಹೊರನಡೆಯುವಂತೆ ಸೂಚಿಸಲಾಯಿತು. ದೇಶದ ಹಾಕಿ ಪಟುಗಳಿಗೆ ಮತ್ತೊಮ್ಮೆ ಅವಮಾನವಾಗಿದೆ. ಏಷ್ಯನ್ ಚಾಂಪಿಯನ್ ಪಟ್ಟ ಹೊತ್ತು ಮಡಿಕೇರಿಗೆ ಬಂದ ಆಟಗಾರರಿಗೆ ಜಿಲ್ಲಾಡಳಿತ ಸೌಜನ್ಯಕ್ಕಾದರೂ ಕಿಂಚಿತ್ತೂ ಗೌರವ ತೋರಿ ಸ್ವಾಗತ ನೀಡಿಲ್ಲ. ಜಿಲ್ಲಾಡಳಿತದ ಈ ವರ್ತನೆಗೆ ಆಟಗಾರರು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ದೇಶದ ಹಾಕಿ ಆಟಗಾರರನ್ನ ಕಡೆಗಣಿಸಲಾಗುತ್ತಿದೆ. ಈ ಮಾತು ಮತ್ತೊಮ್ಮೆ ಸಾಬೀತಾಗಿದೆ. ಚೀನಾದಲ್ಲಿ ನಡೆದ ಏಷ್ಯನ್ ಹಾಕಿಯಲ್ಲಿ ಚಾಂಪಿಯನ್ ಪಟ್ಟ ಹೊತ್ತು ಬಂದವರಿಗೆ ಕಿಂಚಿತ್ತೂ ಗೌರವ ಸಿಕ್ಕಿಲ್ಲ. ಕಡೇ ಪಕ್ಷ ಸೌಜನ್ಯಕ್ಕಾದರೂ ಸ್ವಾಗತ ಕೋರಿಲ್ಲ. ಮಡಿಕೇರಿಗೆ ಆಗಮಿಸಿದ ಹಾಕಿ ಆಟಗಾರರನ್ನ ಜಿಲ್ಲಾಡಳಿತ ಸ್ವಾಗತಿಸುವ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಇದು ಆಟಗಾರರಲ್ಲಿ ತುಂಬಾ ಬೇಸರ ತರಿಸಿದೆ. ಗೊತ್ತಿರ್ಬೋದು ಬರ್ತಾ ಇದೀವಿ ಅಂತ, ಆದರೆ ರಿಸೀವ್ ಮಾಡ್ಲಿಕ್ಕೆ ಯಾರು ಬಂದಿಲ್ಲ. ಅದನ್ನ ಏಷ್ಯಾ ಕಪ್ ಗೆದ್ದು ಬಂದಾಗ ಮಾಡಿದ್ರು ಸನ್ಮಾನ ಇಲ್ಲಿ. ಅದಾದಮೇಲೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಇದುವರೆಗೆ. ಕಪ್ ಗೆದ್ದವರಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಹುಮಾನ ಘೋಷಿಸಿವೆ. ಆದರೆ ಅದಷ್ಟೇ ಸಾಲದು, ನಮಗೆ ಒಂದು ಚೂರಾದರೂ ಗೌರವ ತೋರಿ ಸ್ವಾಗತ ಕೋರಬೇಕಿತ್ತು ಅಂತಾರೆ ಹಾಕಿ ಪಟುಗಳು. ಈ ಥರ ಗೌರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ನಮ್ಮದು ಈಗ ಒಲಿಂಪಿಕ್ಸ್ ಕ್ವಾಲಿಫೈ ಬರ್ತಾಯಿದೆ. ಸೊ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಹೆಚ್ಚು ಮಾಡಬೇಕಂತ ಒಂದು ಮನಸ್ಸಲ್ಲಿ ಇದು ಬರುತ್ತೆ. ಸೊ 100% ಆಗೋದು 200% ನಾವು ಆಗ್ತೀವಿ. ಹಾಕಿ ಆಟಗಾರರಿಗೆ ಗೌರವ ತೋರದಿರುವುದು ಸುನಿಲ್ ಕುಟುಂಬದಲ್ಲೂ ಬೇಸರ ಮೂಡಿಸಿದೆ. ಕ್ರಿಕೆಟ್ಗೆ ಇದಕ್ಕೆಲ್ಲ ತುಂಬ ಇದು ಒಂದು ಗೆದ್ರು ಅಂತ ಆದ ಕೂಡಲೇ ಕೋಟಿಯೇ ಕೊಡ್ತಾರೆ ಅವ್ರಿಗೆ. ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಖರ್ಚಿರ್ತದೆ ತುಂಬ. ಅದೆಲ್ಲ ಮನೆ ಕಡೆ ನಮ್ಗೆ ಏನಿಲ್ಲ. ಇಲ್ಲಿ ನೋಡ್ಬೇಕಂದ್ರೆ ಒಂದು ಸ್ವಂತ ಮನೇನಿಲ್ಲ. ನಾವು ವರ್ಷ ಬಾಡಿಗೆ ಮನೆ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ 20,000 ಯಾವ ಇದ್ರಲ್ಲಿ ಕೊಟ್ಟರು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ ಕಪ್ ಗೆದ್ದು ಮುತ್ತಿಕ್ಕುವಾಗ ಚಪ್ಪಾಳೆ ತಟ್ಟಿ ಕೇಕೆ ಹಾಕುವ ನಾವು ಸ್ವದೇಶಕ್ಕೆ ಬಂದಾಗ ಅವರನ್ನ ಮರೆತೇ ಬಿಡ್ತೇವೆ. ಇನ್ನು ಮುಂದಾದರೂ ಕ್ರೀಡಾಪಟುಗಳಿಗೆ ಗೌರವ ತೋರುವ ಕೆಲಸ ಮಾಡಬೇಕಿದೆ. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಅದೊಂದು ಪುಟ್ಟ ಗುಡಿಸಲು. ಮನೆಯೊಳಗೆ ಹೋಗದಂತೆ ನಿತ್ಯ ಒಂದೊಂದು ಬಗೆಯ ಕಿರುಕುಳ ನೀಡಲಾಗುತ್ತೆ. ಪಕ್ಕದ ಮನೆಯವರು ಈ ರೀತಿ ಮಾಡ್ತಾರೆ. ಕುಡಿಯುವ ನೀರನ್ನು ಕೂಡ ಬಳಸಲಿಕ್ಕೆ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲ, ಮನೆಯಿಂದ ಹೊರ ಹೋಗದಂತೆ ಒಂದು ರೀತಿಯ ದಿಗ್ಬಂಧನ ಕೂಡ ಹೇರಲಾಗಿದೆ. ಇದೆಲ್ಲ ನಡೀತಿರೋದು ಕೇವಲ ಜಾಗದ ವಿಚಾರಕ್ಕೆ. ಈ ರೀತಿ ಕಿರುಕುಳ ಅನುಭವಿಸುವ ಕುಟುಂಬದ ಕರುಣಾಜನಕ ಕಥೆ ಒಂದು ವರದಿ ಇಲ್ಲಿದೆ. ಮನೆ ಮುಂದೆಯೇ ತೆಂಗಿನ ಮರ ಕಡಿದು ಉರುಳಿಸಲಾಗಿದೆ. ಮನೆಗೆ ನೀರಿನ ಸಂಪರ್ಕ ಕಟ್. ಬಾವಿ ಹತ್ರನೂ ಹೋಗುವಂತಿಲ್ಲ. ಮನೆಯೊಳಗೆ ಹೋಗಬೇಕಾದ್ರೆ ತಲೆಗೆ ಬಡಿಲಿ ಅಂತ ತೆಂಗಿನ ಚಿಪ್ಪುಗಳನ್ನ ಸೂರಿಗೆ ಕಟ್ಟಲಾಗಿದೆ. ನೋಡಿ, ಮುಗ್ಧ ಕುಟುಂಬವೊಂದಕ್ಕೆ ಹೇಗಿಲ್ಲ ಕಿರುಕುಳ ಕೊಡ್ತಿದ್ದಾರೆ ಅಂತ. ಅಂದ್ಹಾಗೆ ಇದು ಮಂಗಳೂರಿನ ಕೊಡಿಯಾಲ್ ಬೈಲ್ ಭಗವತಿ ದೇವಸ್ಥಾನದ ಬಳಿ ಇರುವ ಸುರೇಶ್ ಆಚಾರ್ಯ ಅವರ ಮನೆ. ಇಷ್ಟಕ್ಕೆಲ್ಲ ಕಾರಣ ಜಾಗದ ವಿವಾದ. ಮಧುಸೂದನ್ ಹಾಗೂ ಸೀತಾರಾಮ್ ರಾವ್ ಎಂಬುವವರ ಜಾಗದಲ್ಲಿ ಸುರೇಶ್ ಮನೆ ಕಟ್ಟಿಕೊಂಡಿದ್ದಾರಂತೆ. ಆದ್ರೆ ಜಾಗ ನಮ್ದು, ಇದನ್ನ ಬಿಟ್ಟು ಹೋಗಿ ಅಂತ ಮಧುಸೂದನ್ ಕುಟುಂಬದವರು ಸುರೇಶ್ ಕುಟುಂಬಕ್ಕೆ ಕಿರುಕುಳ ಕೊಡ್ತಿದ್ದಾರೆ. ಸಾಲದಕ್ಕೆ ಸುರೇಶ್ ಅವರ ಹೆಣ್ಣು ಮಕ್ಕಳ ಮೇಲೂ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಸುರೇಶ್ ಕುಟುಂಬ ಭೀತಿಯ ನೆರಳಲ್ಲೇ ಬದುಕ್ತಾ ಇದೆ. ನಮ್ಗೆ ಹೋಗ್ಲಿಕ್ಕೆ ದಾರಿಸಿ ಬಿಡುದಿಲ್ಲ, ಎಂತ ಸಹ ಮಾಡೋದಕ್ಕೆ ಬಿಡುದಿಲ್ಲ. ನಮ್ಗೆ ನೀರಿಲ್ಲ, ಬಾಯ್ಕನ ಇಲ್ಲ, ಎಂತ ಸಹ ಡ್ರೈನೇಜ್ ಇದೆಲ್ಲ ಎಂತ ಕಲೆಕ್ಷನ್ ಸಹ ಇಲ್ಲ, ಎಲ್ಲ ತೆಗ್ದಾಕಿದೆ. ನಮ್ಗೆ ಇದು ನೀರಿದ್ದು ಪೈಪ್ ಸಹ ಇಲ್ಲ. ಈ ಬಗ್ಗೆ ಪೊಲೀಸ್ ಠಾಣೆಗೂ ದೂರು ಕೊಡಲಾಗಿದೆ. ವ್ಯಾಜ್ಯ ಇತ್ಯರ್ಥವಾಗೋವರೆಗೂ ನಮ್ಮನ್ನ ಬದುಕಲು ಬಿಡಿ ಅಂತ ಜಿಲ್ಲಾಡಳಿತಕ್ಕೂ ದೂರು ನೀಡಲಾಗಿದೆ. ನಾನು ಆಫೀಸಿಗೆ ಹೋಗ್ಲಿಕ್ಕೆ ಅಂತ ಮತ್ತೆ ಸಹ ಮುಂದೆ ಬಂದಕ್ಕೆ, ನಿಂಗೆ ಯಾರಿಗೆ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ವಾ, ನಿಂಗೆ ಯಾರು ಹೊರಗೆ ಬರ್ಲಿಕ್ಕೆ ಹೇಳಿದಂತೇಳಿ ಅಲ್ಲಿ ಕೊತ್ತಲಿಗೆ ಮರದಿದ್ರಿಂದ ಹೊಡೆದು ಕಾಲಿಗೆ. ರಾಘವೇಂದ್ರ ರಾವ್ ಮತ್ತೆ ಮಧುಸೂದನ್ ರಾವ್ ಗೋಲ್ಮಾಲ್ ಎಲ್ಲ ಮಾಡಿ ಎಲ್ಲ ಜಾಗೆಯನ್ನೆಲ್ಲ ಒಳಗೆ ಮಾಡಿದ್ದಾರೆ. ನಿಜವಾಗಿ ಅದು ರತ್ನಬಾಯಿ ಅನ್ನೋರ್ದು ಜಾಗೆ. ಇವರೆಂತ ಮಾಡಿದ್ದಾರೆ, ಇವ್ರದ್ದು ಸೀತಾರತ್ನ ಅಲ್ಲ,
ರತ್ನಾಬಾಯಿನೇ ಸೀತಾರತ್ನ, ಅದು ನಾನೇ ಅಂತೇಳಿ ಎಲ್ಲ ಫೋರ್ಜರಿ ಮಾಡಿ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಂಡಿದ್ದಾರೆ. ರಾವ್ ಕುಟುಂಬ ನೀಡುತ್ತಿರುವ ಕಿರುಕುಳದ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ತನಿಖೆಗೆ ಆದೇಶಿಸಿದ್ದಾರೆ. ಒಟ್ನಲ್ಲಿ ನಗರದ ಮಧ್ಯಭಾಗದಲ್ಲೇ ಕುಟುಂಬವೊಂದು ಈ ರೀತಿ ದಾರುಣ ಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇರೋದು ಮಾತ್ರ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತದ್ದು. ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು.